ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮೈಸೂರು ಜಿಲ್ಲಾ ಸಮಿತಿಯಿಂದ ಹಮ್ಮಿಕೊಂಡಂತಹ ಜನಾಧಿಕಾರ ಸಮಾವೇಶದ ಈ ಮಹತ್ತರ ವೇದಿಕೆಯ ಉಪಸ್ಥಿತರಿರುವಂತಹ ಈಗ ತಾನೇ ತಮ್ಮನ್ನುದ್ದೇಶಿಸಿ ಉದ್ಘಾಟನಾ ಭಾಷಣವನ್ನು ಮಾಡಿದಂತಹ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಎಂ ಕೆ ಫೈಜಿ ಸಾಹೇಬ್ರವರೇ, ನಮ್ಮ ರಾಷ್ಟ್ರೀಯ ಉಪಾಧ್ಯಕ್ಷರಾದಂತಹ BM ಕಾಂಬ್ಳೆರವರೇ, ರಾಷ್ಟ್ರೀಯ ಕಾರ್ಯದರ್ಶಿ ಆದಂತಹ ಅಲ್ಫಾನ್ಸೋ ಫ್ರಾಂಕೋರವರೇ, ರಾಷ್ಟ್ರೀಯ ಸಮಿತಿಯ ಸದಸ್ಯರಾದಂತಹ ಅಬ್ದುಲ್ ಹನ್ನಾನ್ ರವರೇ, ರಾಜ್ಯ ಉಪಾಧ್ಯಕ್ಷರಾದಂತಹ ಪ್ರೊಫೆಸರ್ ಸಾದಿಯಾ ಮ್ಯಾಮ್ ರವರೇ, ರಾಜ್ಯ ಉಪಾಧ್ಯಕ್ಷರಂತಹ ಹಿರಿಯರು ಮಾರ್ಗದರ್ಶಕರು ಆದಂತಹ ದೇವನೂರು ಪುಟ್ಟನಂಜಯ್ಯನವರೇ, SDPIಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಅಬ್ದುಲ್ ಲತೀಫ್ ರವರೇ, ಭಾಸ್ಕರ್ ಪ್ರಸಾದ್ ರವರೇ, ಅಫ್ಸರ್ ಕೊಡ್ಲಿಪೇಟೆರವರೇ, ರಾಜ್ಯ ಕಾರ್ಯದರ್ಶಿ ಶಾಫಿ ಬೆಳ್ಳಾರೆರವರೇ, ರಾಜ್ಯ ಸಮಿತಿಯ ಎಲ್ಲ ಸದಸ್ಯರುಗಳೇ, ಜಿಲ್ಲಾ ಮುಖಂಡರುಗಳೇ, ಮಾನ್ಯ ಮಂಟಲಿಂಗಯ್ಯನವರೇ, ಅದೇ ರೀತಿ ಹಲವು ಸಂಘ ಸಂಸ್ಥೆಗಳ ಹಿರಿಯರು ಇಲ್ಲಿ ಉಪಸ್ಥಿತರಿದ್ದಾರೆ. ಈ ಸಮಾವೇಶದ ನೇತೃತ್ವವನ್ನು ವಹಿಸಿ ಈ ಜಿಲ್ಲೆಯ ಅಧ್ಯಕ್ಷರಾದಂತಹ ರಫತ್ ಖಾನ್ ರವರೇ, ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕಟಿಬದ್ಧರಾದಂತಹ ಕಾರ್ಯಕರ್ತ ಮಿತ್ರರೇ, ಸಹೋದರ ಸಹೋದರಿಯರೇ, ವುಮೆನ್ ಇಂಡಿಯಾ ಮೂವ್ಮೆಂಟ್ನ ಎಲ್ಲ ನನ್ನ ಸಹೋದರಿಯರೇ, ಪತ್ರಕರ್ತ ಮಿತ್ರರೇ, ನನ್ನ ಶಬ್ದವನ್ನು ಆಲಿಸುತ್ತಿರುವಂಥ ಎಲ್ಲ ಬಂಧುಗಳೇ, आवाज आ रहा है मेरा पीछे पीछे आ रहा है क्या? आवाज के लिए भी फ्रीडम नहीं है. ऐसा देश है ये. ಎಂತಹ ದುರಂತ ಈ ದೇಶಕ್ಕೆ ಬಂತು ಅಂತಂದ್ರೆ ಸತ್ಯವನ್ನು ಮಾತನಾಡುವ ಶಬ್ದಕ್ಕೂ ಕೂಡ ತಡೆವಡ್ಡುವಂತಹ ಒಂದು ಸಂವಿಧಾನಕ್ಕೆ ದ್ರೋಹ ನಡೀತಾ ಇದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಓಂಕಾರ್ ಮೈಕ್ರೋ ಯಾರು ಓಂಕಾರ್ ಮ್ಯಾನೇಜ್ಮೆಂಟ್ ಆ ಮೋದಿ ಪ್ರೋಗ್ರಾಮ್ಗೆ ಎಷ್ಟು ಸೌಂಡ್ ಕೊಟ್ರಿ, ನರೇಂದ್ರ ಮೋದಿ ಪ್ರೋಗ್ರಾಮ್ಗೆ ಎಷ್ಟು ಸೌಂಡ್ ಕೊಟ್ರಿ ಅಷ್ಟು ಕೊಡ್ಬೇಕು. ಯಾಕೆ ಅಂತಂದ್ರೆ ಈ ದೇಶದಲ್ಲಿ ನರೇಂದ್ರ ಮೋದಿಗೂ ಒಂದೇ ಓಟು, ನಮಗೂ ಒಂದೇ ಓಟು. ಈ ದೇಶದಲ್ಲಿ 140 ಕೋಟಿ ಜನಸಂಖ್ಯೆ ಇದೆ. 140 ಕೋಟಿ ಜನಸಂಖ್ಯೆಗೆ ಈ ದೇಶವನ್ನ ಮುನ್ನಡೆಸಲಿಕ್ಕೆ ಈ ದೇಶದಲ್ಲಿ ಒಂದು ಸಂವಿಧಾನ ಇದೆ. ಈ ದೇಶದ ಸಂವಿಧಾನದ ಪ್ರಕಾರ ಈ ದೇಶವನ್ನ ಆಳ್ವಿಕೆ ಮಾಡಬೇಕು. ಅದು ಮೋದಿ ಆಗಿರಲಿ, ಅದು ರಾಹುಲ್ ಗಾಂಧಿ ಆಗಿರಲಿ, ಅದು ಇನ್ನೊಬ್ಬನಾಗಿರಲಿ. ಈ ದೇಶದಲ್ಲಿ ಸಂವಿಧಾನ ಮುಖ್ಯ ಹೊರತು ಮೋದಿಯೋ ಯೋಗಿಯೋ ಇನ್ನಾರೋ ಅಲ್ಲ ಅನ್ನುವಂತ ಕಟು ಸತ್ಯವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ನಾವು ಇಲ್ಲಿ ಜನಾಧಿಕಾರ ಸಮಾವೇಶವನ್ನು ಮಾಡ್ತಾ ಇದ್ದೇವೆ? क्यों हम अवामी इक्तिदार कॉन्फ्रेंस कर रहे हैं? क्योंकि इस देश का संविधान को हम लोग अपनाया है. वी द पीपल ऑफ इंडिया, ಈ ಭಾರತೀಯ ಪ್ರಜೆಗಳಾದ ನಾವು ಈ ದೇಶದ ಸಂವಿಧಾನವನ್ನ ಒಪ್ಪಿಕೊಂಡವರು, ಅಳವಡಿಸಿಕೊಂಡವರು, ಅಪ್ಪಿಕೊಂಡವರು, ಜಾರಿಗೆ ತರುವವರು ವಿ ದ ಪೀಪಲ್ ಆಫ್ ಇಂಡಿಯಾ, ಭಾರತೀಯ ಪ್ರಜೆಗಳಾದ ನಾವು. ಯಾಕಂದ್ರೆ ಈ ದೇಶದ ಸಂವಿಧಾನ ಈ ದೇಶದ ಎಲ್ಲಾ ಪ್ರಜೆಗಳಿಗೆ ಹಕ್ಕುಗಳನ್ನ ಖಾತರಿಪಡಿಸುತ್ತದೆ. ಹಲವಾರು ಹಕ್ಕುಗಳಿವೆ ಈ ದೇಶದ. ಏನ್ ಹೇಳ್ತದೆ ಈ ದೇಶದ ಸಂವಿಧಾನ? ಈ ದೇಶದ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ.
ಈ ದೇಶದ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ಸಾಮಾಜಿಕ ನ್ಯಾಯವನ್ನ ಖಾತರಿಪಡಿಸುತ್ತೆ. ಆದರೆ ಬಂಧುಗಳೇ, ಈ 75 ವರ್ಷದಲ್ಲಿ ಈ ದೇಶದ ನಾಗರಿಕರಿಗೆ ಸಾಮಾಜಿಕ ನ್ಯಾಯ ಸಿಕ್ಕಿದೆಯಾ, ಆರ್ಥಿಕ ನ್ಯಾಯ ಸಿಕ್ಕಿದೆಯಾ, ರಾಜಕೀಯ ನ್ಯಾಯ ಸಿಕ್ಕಿದೆಯಾ ಅನ್ನೋದನ್ನ ನಾವು ವಿಶ್ಲೇಷಣೆ ಮಾಡಬೇಕಾಗ್ತದೆ. ಎಲ್ಲಿ ಸಿಕ್ಕಿದೆ 75 ವರ್ಷದಲ್ಲಿ ಈ ದೇಶದಲ್ಲಿ ಸಾಮಾಜಿಕ ನ್ಯಾಯ? ಇವತ್ತಿಗೂ ಕೂಡ ಕುಡಿಯುವ ನೀರು ಕುಡಿದ್ರು, ಬಾವಿಯಲ್ಲಿ ಕುಡಿಯುವ ನೀರನ್ನು ಕುಡಿದ್ರು ಅಂತ ಹೇಳಿ ದಲಿತರ ಮೇಲೆ ಹಲ್ಲೆ ಆಗ್ತದೆ, ದಲಿತರ ಕೊಲೆ ಆಗ್ತದೆ. ಒಬ್ಬ ದಲಿತ ಮದುಮಗ ಕುದುರೆಯಲ್ಲಿ ಬಂದ ಅನ್ನೋ ಕಾರಣಕ್ಕೆ ದಲಿತ ಯುವಕನನ್ನು ಹತ್ಯೆ ಮಾಡಲಾಗ್ತಾ ಇದೆ. ಇವತ್ತಿಗೂ ಕೂಡ 21ನೇ ಶತಮಾನದಲ್ಲೂ ಕೂಡ ಇವತ್ತು ಅಸ್ಪೃಶ್ಯತೆ ಆಚರಣೆಯಲ್ಲಿದೆ. ದಲಿತರಿಗೆ ದೇವಸ್ಥಾನದಲ್ಲಿ ಪ್ರವೇಶ ಇಲ್ಲ, ಹೋಟೆಲ್ಗಳಲ್ಲಿ ಪ್ರವೇಶ ಇಲ್ಲ, ಪ್ರಮುಖ ಜಾತಿಗಳ ಮನೆಯಲ್ಲಿ ಪ್ರವೇಶ ಇಲ್ಲ. ಇದೇನಾ ಸಾಮಾಜಿಕ ನ್ಯಾಯ? ಇದೇನಾ ನೀವು ಸಾಮಾಜಿಕ ನ್ಯಾಯವನ್ನು ಕೊಟ್ಟದ್ದು ಈ 75 ವರ್ಷದಲ್ಲಿ? ಇನ್ನೇನು ಹೇಳ್ತದೆ? ಆರ್ಥಿಕ ನ್ಯಾಯವನ್ನು ಕೊಡಲಾಗಿದೆ. ಆರ್ಥಿಕ ನ್ಯಾಯ ಯಾರಿಗೆ ಕೊಟ್ಟಿದ್ದಾರೆ? ಅದಾನಿಗೆ, ಅಂಬಾನಿಗೆ, ಟಾಟಾಗೆ, ಬಿರ್ಲಾಗೆ ಕೊಟ್ಟಿದ್ದಾರೆ ಆರ್ಥಿಕ ನ್ಯಾಯ. ಇವತ್ತು ಯಾರಿಗೆ ಸಿಕ್ಕಿದೆ ಸ್ವಾಮಿ ಆರ್ಥಿಕ ನ್ಯಾಯ? ಕಳೆದ 15 ದಿವಸದ ಹಿಂದೆ ಮೈಕ್ ಸೌಂಡ್ ಕೊಡಕ್ಕೆ ಬಹಳ ರಿಸ್ಟ್ರಿಕ್ಷನ್ ನಮ್ಮ ಡಿಪಾರ್ಟ್ಮೆಂಟ್, ಹಾಗಾಗಿ ಆಗಾಗ ನೀರು ಕುಡಿಬೇಕಾಗ್ತದೆ. अल्हम्दुलिल्लाह, शुक्र है अल्लाह के, अल्लाह ताला बड़ा आवाज दिया हमने. ಆರ್ಥಿಕ ನ್ಯಾಯವನ್ನ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷ ಆಯಿತು. ಮೊನ್ನೆ ನರೇಂದ್ರ ಮೋದಿ ಅವರು ಮೈಸೂರಿಗೆ ಬಂದಿದ್ರು. ಮೈಸೂರಿಗೆ ಬಂದು ನರೇಂದ್ರ ಮೋದಿ ಅವರೊಂದು ಭಾಷಣವನ್ನ ಮಾಡ್ತಾರೆ. ಏನು ಭಾಷಣವನ್ನ ಮಾಡ್ತಾರೆ? ಕರ್ನಾಟಕ ರಾಜ್ಯದ 4.5 ಕೋಟಿ ಜನರಿಗೆ ನಾವು ಉಚಿತವಾಗಿ ಅಕ್ಕಿಯನ್ನ, ರೇಷನ್ ಅನ್ನ ವಿತರಿಸ್ತಾ ಇದ್ದೇವೆ ಅಂತ ಹೇಳಿ ಮಾನ್ಯ ನರೇಂದ್ರ ಮೋದಿ ಅವರು ಭಾಷಣ ಮಾಡ್ತಾರೆ. ಕರ್ನಾಟಕದ ಪಾಪ್ಯುಲೇಷನ್ ಏನು ಗೊತ್ತಾ? 6.5 ಕೋಟಿ. 6.5 ಕೋಟಿ ಪಾಪ್ಯುಲೇಷನ್ ಅಲ್ಲಿ 4.5 ಕೋಟಿ ಜನರಿಗೆ ಉಚಿತವಾಗಿ ರೇಷನ್ ಅನ್ನು ಕೊಡ್ತಾರೆ ಅಂತ ಯಾರು ಹೇಳ್ತಾರೆ? ಮೋದಿ ಅವರು ಹೇಳ್ತಾ ಇದ್ದಾರೆ ಕೇಂದ್ರದಿಂದ. ಅಂದ್ರೆ ಏನರ್ಥ? ಅಂದ್ರೆ ಅರ್ಥ ಏನು? ಕರ್ನಾಟಕ ರಾಜ್ಯದ 75% ಜನರು ಬಿಲೋ ಪಾವರ್ಟಿ ಲೈನ್ ಅಲ್ಲಿ ಇದ್ದಾರೆ ಅಂತ ಹೇಳಿ ಈ ದೇಶದ ಪ್ರಧಾನಮಂತ್ರಿ 8 ವರ್ಷ ಆಳ್ವಿಕೆ ಮಾಡಿದ ಮೇಲೆ ಹೇಳ್ತಾರೆ ಅಂತಂದ್ರೆ ನಾಚಿಕೆ ಆಗ್ಬೇಕು ನರೇಂದ್ರ ಮೋದಿ ಅವರಿಗೆ, ನಾಚಿಕೆ ಆಗ್ಬೇಕು ಬಿಜೆಪಿಗೆ. ಇದೇನಾ ನೀವು ಸಂವಿಧಾನದಲ್ಲಿ ಹೇಳಿದಂತ ಆರ್ಥಿಕ ನ್ಯಾಯ ಕೊಟ್ಟದ್ದು? ಆರ್ಥಿಕ ನ್ಯಾಯ ಕೊಡ್ತಾ ಇದ್ದಾರೆ ಇವರಿಗೆ. ಯಾರಿಗೆ ಗೊತ್ತಾ? ಅದಾನಿಗೆ, ಅಂಬಾನಿಗೆ. ಏರ್ಪೋರ್ಟ್ ಅನ್ನ ಮಾರಲಾಗ್ತಾ ಇದೆ, ಪೋರ್ಟ್ ಅನ್ನ ಮಾರಲಾಗ್ತಾ ಇದೆ. ಅಷ್ಟೇಕೆ ಲಲಿತಾ ಮಹಲ್ ಅನ್ನು ಕೂಡ ಮಾರಿದ್ರು ಮೊನ್ನೆ. ನಿಮ್ಮ ಮೈಸೂರು का ललिता महल भी बेच दिए. ಇನ್ನು ಏನು ಹೇಳ್ತಾರೆ ಇವರು? ರಾಜಕೀಯ ನ್ಯಾಯವನ್ನು ಕೊಡಬೇಕು ಅಂತ ಸಂವಿಧಾನ ಹೇಳ್ತಾರೆ. ಸಿಕ್ಕಿದ್ಯಾ ಸ್ವಾಮಿ ರಾಜಕೀಯ ನ್ಯಾಯ? 75 ವರ್ಷ ಆಯ್ತು ಸ್ವಾತಂತ್ರ್ಯ ಸಿಕ್ಕಿ. ಕರ್ನಾಟಕದಲ್ಲಿ 1.25 ಕೋಟಿ ದಲಿತರಿದ್ದಾರೆ, 1 ಕೋಟಿ ಮುಸಲ್ಮಾನರಿದ್ದಾರೆ. ಕಳೆದ 75 ವರ್ಷದಿಂದ ಎಲ್ಲಾ ಪಕ್ಷಗಳು ಆಳ್ವಿಕೆ ಮಾಡಿ ಇಲ್ಲಿಯವರೆಗೆ ಕರ್ನಾಟಕದಲ್ಲಿ ಒಬ್ಬ ದಲಿತ ಮುಖ್ಯಮಂತ್ರಿ ಆಗಲಿಲ್ಲ, ಒಬ್ಬ ಮುಸ್ಲಿಂ ಮುಖ್ಯಮಂತ್ರಿ ಆಗಲಿಲ್ಲ. ಇದೇನಾ ನಿಮ್ಮ ರಾಜಕೀಯ ನ್ಯಾಯ? ನಾಚಿಕೆ ಆಗೋದಿಲ್ವಾ ನಿಮಗೆ ರಾಜಕೀಯ ನ್ಯಾಯ ಮಾತನಾಡಲಿಕ್ಕೆ? ಯಾವ ನೈತಿಕತೆ ಇದೆ ನಿಮಗೆ ರಾಜಕೀಯ ನ್ಯಾಯದ ಬಗ್ಗೆ ಮಾತನಾಡಲಿಕ್ಕೆ? ಇಲ್ಲಿಯವರೆಗೆ ಕರ್ನಾಟಕದಲ್ಲಿ 1.25 ಕೋಟಿ ಇರುವ ದಲಿತರಿಗೆ ಮುಖ್ಯಮಂತ್ರಿ ಭಾಗ್ಯ ಸಿಗಲಿಲ್ಲ, 1 ಕೋಟಿ ಇರುವ ಮುಸಲ್ಮಾನರಿಗೆ ಮುಖ್ಯಮಂತ್ರಿ ಭಾಗ್ಯ ಸಿಗಲಿಲ್ಲ. ಇದೇನಾ ರಾಜಕೀಯ ನ್ಯಾಯ? ಕಳೆದ 3 ಟರ್ಮ್ನಿಂದ ಕರ್ನಾಟಕದಿಂದ ಒಬ್ಬರೇ ಒಬ್ಬ ಮುಸ್ಲಿಂ ಎಂಪಿ ಇಲ್ಲ. 15% ಪಾಪ್ಯುಲೇಷನ್ ಇರುವಂತ ಕರ್ನಾಟಕದಲ್ಲಿ ಕೇವಲ 7 ಮುಸ್ಲಿಂ MLAಗಳು, ಅದು ನಾಮಕಾವಸ್ಥೆ. ಇದೇನಾ ಪೊಲಿಟಿಕಲ್ ಫ್ರೀಡಮ್? ಇನ್ನು ಏನ್ ಹೇಳ್ತಾರೆ? ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಭಕ್ತಿ ಮತ್ತು ಆರಾಧನೆಗಳಲ್ಲಿ ಸ್ವಾತಂತ್ರ್ಯ ಇದೆ ಅಂತ ಹೇಳ್ತದೆ ಸಂವಿಧಾನದಲ್ಲಿ. ನಿಮ್ಮ ವಿಚಾರದಲ್ಲಿ, ಅಭಿವ್ಯಕ್ತಿಯಲ್ಲಿ, ನಂಬಿಕೆಯಲ್ಲಿ, ಭಕ್ತಿಯಲ್ಲಿ,
ಆರಾಧನೆಗಳಲ್ಲಿ ಸ್ವಾತಂತ್ರ್ಯ ಇದೆ ಅಂತ ಹೇಳ್ತಾರೆ. ಇದೆಯಾ ಸ್ವಾತಂತ್ರ್ಯ? ಇದೆಯಾ ಸ್ವಾತಂತ್ರ್ಯ ನಿಜವಾಗ್ಲೂ ನಮ್ಗೆ ಅಭಿವ್ಯಕ್ತಿಯಲ್ಲಿ? ಎಷ್ಟರ ಮಟ್ಟಿಗೆ ಅಸಹನೆ ಇದೆ, ಎಷ್ಟರ ಮಟ್ಟಿಗೆ ಕೋಮು ವಿದ್ವೇಷ ಇದೆ ಅಂತ ಹೇಳಿದ್ರೆ, ಉಡುಪಿ ಜಿಲ್ಲೆಯ 6 ಪುಟ್ಟ ಶಾಲಾ ಕಾಲೇಜಿನ ಹೆಣ್ಣು ಮಕ್ಕಳು ತಲೆಗೆ ಶಿರವಸ್ತ್ರ ಧರಿಸ್ತೀವಿ ಅಂತ ಹೇಳಿದ್ರೆ ಅದನ್ನ ಸಹಿಸಲಾಗದಂತಹ ಬಿಜೆಪಿ ಸರ್ಕಾರ ನಿರ್ಬಂಧ ಹೇರ್ತದೆ ಅಂತಂದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆಯಾ ಇಲ್ಲಿ? ವ್ಯಕ್ತಿ ಸ್ವಾತಂತ್ರ್ಯ ಇದೆಯಾ ಇಲ್ಲಿ? ಕ್ಯಾ ಪೂಛೆ ಸಾಬ್? 6 बच्चियां स्कार्फ पहनने के लिए, हिजाब पहनने के लिए परमिशन पूछे तो पूरे हुकूमत उनका सामने, पूरा हुकूमत सामने उनको इनकार कर दिया. यही है फ्रीडम, यही है आजादी. ಇನ್ನು ಹಿಜಾಬ್ ಅನ್ನುವಂಥದ್ದು ಈಗಾಗಲೇ ಫೈಜಿ ಸಾಬ್ರೆ ತಲೆತಲಾಂತರದಿಂದ ಬಂದದ್ದು. ಅದು ನಿನ್ನೆ ಮೊನ್ನೆ ಬಂದಿದ್ದಲ್ಲ. ಅದೊಂದು ವೈಯಕ್ತಿಕ ಹಕ್ಕು. ವಸ್ತ್ರಧಾರಣೆ ಅನ್ನುವಂಥದ್ದು ವೈಯಕ್ತಿಕ ಹಕ್ಕು. ಈ ದೇಶದಲ್ಲಿ ಚಡ್ಡಿ ಹಾಕಿ ಹೋಗೋರಿಗೆ ಸ್ವಾತಂತ್ರ್ಯ ಇದೆ, ಮಿಡ್ಡಿ ಹಾಕಿ ಹೋಗೋರಿಗೆ ಸ್ವಾತಂತ್ರ್ಯ ಇದೆ, ಅರ್ಧ ಬಟ್ಟೆ ಹಾಕಿ ಹೋಗೋರಿಗೆ ಸ್ವಾತಂತ್ರ್ಯ ಇದೆ, ನಗ್ನವಾಗಿ ಹೋಗೋರಿಗೂ ಸ್ವಾತಂತ್ರ್ಯ ಇದೆ. ಆದ್ರೆ ಆ ಪುಟ್ಟ ಶಾಲಾ ಹೆಣ್ಣು ಮಕ್ಕಳು ತಲೆಗೆ ತಲವಸ್ತ್ರ ಧರಿಸ್ತೀವಿ ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಇಲ್ಲ ಅಂತೀರಾ ನೀವು? ಇದೇನಾ ಒಂದು ರಾಜ್ಯ ಸರ್ಕಾರ ನಡೆದುಕೊಳ್ಬೇಕಾದಂತ ರೀತಿ? ಎಷ್ಟೊಂದು ಅಸಹನೆ, ಎಷ್ಟೊಂದು ಕೋಮು ವಿದ್ವೇಷ, ಎಷ್ಟೊಂದು ಮುಸ್ಲಿಂ ದ್ವೇಷ ಈ ಸರ್ಕಾರಕ್ಕೆ ಅಂತಂದ್ರೆ, ಈ ವರ್ಷದ ಆರಂಭದಲ್ಲಿ ಕಾಲೇಜುಗಳ ಆರಂಭದಲ್ಲಿ ಕಳೆದ ವರ್ಷ ಏನು ಗೈಡ್ಲೈನ್ಸ್ ಇತ್ತು, ಕಾಲೇಜಿನ ಗೈಡ್ಲೈನ್ಸ್, ಆ ಗೈಡ್ಲೈನ್ಸ್ ನಲ್ಲಿ ಹಿಜಾಬ್ ಅಂದ್ರೆ ಯೂನಿಫಾರ್ಮ್ ನ ಬಗ್ಗೆ ಪ್ರಸ್ತಾಪ ಇರಲಿಲ್ಲ. ಯಾವಾಗ ಇದು ಪ್ರಾಬ್ಲಮ್ ಆಯ್ತು, ಹೈಕೋರ್ಟ್ಗೆ ಹೋದಾಗ ಸಡನ್ ಆಗಿ ಒಂದು ಸರ್ಕ್ಯುಲರ್ ಬರ್ತದೆ ಯೂನಿಫಾರ್ಮ್. ಇವತ್ತು ಹಿಜಾಬ್ನ ಅವಕಾಶದ ಬಗ್ಗೆ ಚರ್ಚೆ ಆಗ್ಬೇಕಾದ್ರೆ ಇವರು ಹೇಳೋದು ಅದು ಯೂನಿಫಾರ್ಮ್ಗೆ ವಿರುದ್ಧ, ಅದು ಒಂದು ಸಮವಸ್ತ್ರಕ್ಕೆ ವಿರುದ್ಧ ಅಂತ ಹೇಳ್ತಾರೆ. ಸರ್ಕಾರದ ವಾದ ಅದು. ಆದ್ರೆ ಕೋರ್ಟ್ ನಲ್ಲಿ ಇವರು ಅಫಿಡವಿಟ್ ಕೊಟ್ಟಾಗ ಸರ್ಕಾರ ಇವ್ರು ಏನ್ ಹೇಳ್ತದೆ ಅಂತಂದ್ರೆ, ಇಸ್ಲಾಂನಲ್ಲಿ ಹಿಜಾಬ್ ಅನ್ನುವಂಥದ್ದು ಎಸೆನ್ಷಿಯಲ್ ಪಾರ್ಟ್ ಅಲ್ಲ ಅಂತ ಹೇಳಿ ಅಫಿಡವಿಟ್ ಅವನ್ನ ಸರ್ಕಾರ ಕೊಡ್ತದೆ. ಒಂದು ಕಡೆ ನೀವೇನ್ ಹೇಳ್ತೀರಿ ಯೂನಿಫಾರ್ಮ್ ಅಂತ, ಇನ್ನೊಂದು ಕಡೆ ಎಸೆನ್ಷಿಯಲ್ ಪಾರ್ಟ್ ಅಲ್ಲ ಅಂತ ಹೇಳಿ ಅಫಿಡವಿಟ್ ಕೊಡ್ತಾರೆ. ಇದು ಈ ಸರ್ಕಾರ. ಇನ್ನು ಈ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡ ನಿಲುವೇನು? ನೀವು वोट गुद्दुವಂತ जो वोट डालने वाले 50 साल 60 साल 70 साल से कांग्रेस को वोट डालने वाले मेरे भाइयों बहनों सुन लो, क्या था हिजाब के बारे में इनका? जब पूरे मुल्क बीजेपी संघ परिवार रास्ते में उठकर हिजाब का खिलाफ जो कार्रवाई किया, कांग्रेस क्या किया? कांग्रेस का प्रेसिडेंट बोलते हैं हिजाब के बारे में कोई भी बात करना नहीं, कोई भी मुसलमान एमएलए बात करना नहीं. ये स्टैंड था कांग्रेस का. मुस्लिम एमएलए का क्या था? आपको कौम का नुमाइंदा बोलकर वोट डालने वाले मेरे कौम का नौजवानों सुन लो, क्या था हिजाब के बारे में मुस्लिम एमएलए का? जब बच्चियां जाके रो रो कर पूछे हमारे एमएलए के पास, तो एमएलए बोलते ये सब नहीं चलेगा, आप हिजाब डालना है तो पाकिस्तान जाओ, दुबई जाओ, उधर जाओ. एक मुस्लिम एमएलए बताते हिजाब डालने के लिए आपको पाकिस्तान, अफगानिस्तान और दुबई जाना पड़ेगा. अरे एमएलए कान खोल कर सुन ले, अगर पढ़ा नहीं तो पढ़े. 2019 में ऑस्ट्रिया गवर्नमेंट जो क्रिश्चियन हुकूमत है, ऑस्ट्रिया का गवर्नमेंट 2009 में उसके गवर्नमेंट में एक बिल पास किया, स्कूल के बच्चों का, सही तरीके से सुन लो, प्राइमरी स्कूल का बच्चियों को स्कार्फ करने में बैन कर दिया ऑस्ट्रिया के गवर्नमेंट, जो क्रिश्चियन मेजॉरिटी का गवर्नमेंट. उसके बाद वहां के लोग वहां के सुप्रीम कोर्ट को गए. सुप्रीम कोर्ट जो इस हुकूमत का फैसला को खारिज कर दिया. सुप्रीम कोर्ट बोला, सुप्रीम कोर्ट में ऑस्ट्रिया के सुप्रीम कोर्ट ने यह बोला, ऑस्ट्रिया का गवर्नमेंट मुस्लिम बच्चियों को टारगेट कर रहा है, उनका फ्रीडम छीना जा रहा है, उनको हिजाब के लिए, उनको हिजाब पहनने के लिए पास कर दिया ऑस्ट्रिया के सुप्रीम कोर्ट. ಇನ್ನು
ऑस्ट्रिया के कोर्ट में उधर का गवर्नमेंट का यह वादा था, अगर हिजाब पहन के क्लासरूम में बच्चियां बैठेंगे, छोटे छोटे बच्चियां, 14 साल के नीचे के बच्चियां बैठेंगे, तो ऑस्ट्रिया के हुकूमत ने सुप्रीम कोर्ट में अफिडेविट दिया, ये बच्चों के ऊपर जो डिफरेंशिएट होगा, तारतम्य होगा, ऐसा एक बताए. ಅಂದ್ರೆ ಸಹಪಾಠಿಗಳಿಂದ ತಾರತಮ್ಯ ಆಗ್ತದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಕೊಡ್ತದೆ ಆಸ್ಟ್ರಿಯಾ ಗವರ್ಮೆಂಟ್. ಆಗ ಆಸ್ಟ್ರಿಯಾ ಗವರ್ಮೆಂಟ್ ಹೇಳ್ತಾರೆ, ಅದು ಯಾರು ತಾರತಮ್ಯ ಮಾಡ್ತಾರೋ ಶಾಲೆಯಲ್ಲಿ ತಾರತಮ್ಯ ಮಾಡಬಾರದು ಅಂತ ಹೇಳಿ ಕಾನೂನನ್ನ ತನ್ನಿ ಅಂತ ಹೇಳಿ ಆಸ್ಟ್ರಿಯಾದ ಸುಪ್ರೀಂ ಕೋರ್ಟ್ ಹೇಳ್ತದೆ. ಅಂತಂದ್ರೆ ಅಲ್ಲಿ ಆ ಮಕ್ಕಳ ಸ್ವಾತಂತ್ರ್ಯವನ್ನ, ವ್ಯಕ್ತಿ ಸ್ವಾತಂತ್ರ್ಯವನ್ನ, ವಸ್ತ್ರ ಸ್ವಾತಂತ್ರ್ಯವನ್ನ, ಆ ಹೆಣ್ಣು ಮಕ್ಕಳ ರೈಟ್ಸ್ ಅನ್ನ ಎತ್ತಿ ಹಿಡಿದಿದ್ದು ಆಸ್ಟ್ರಿಯಾದ ಸುಪ್ರೀಂ ಕೋರ್ಟ್ ಅನ್ನೋದನ್ನ ಈ ನಮ್ಮ ಮುಸ್ಲಿಂ ಎಂಎಲ್ಎಗಳು ಅರ್ಥ ಮಾಡ್ಕೋಬೇಕು. जो एमएलए पाकिस्तान, अफगानिस्तान और दुबई को जाने के लिए कहते हैं ना, ऑस्ट्रिया और सुप्रीम कोर्ट का जजमेंट पढ़ लो, मालूम हो जाएगा क्या है बोलकर. यह है कांग्रेस का स्टेटस, कांग्रेस का जो स्टैंड, दूसरे पॉलिटिकल पार्टी का स्टैंड. मगर सोशल डेमोक्रेटिक पार्टी का स्टैंड क्या है? यहाँ का उलेमा किराम का हिजाब का बारे में, यहाँ का उलेमा किराम का क्या राय है, क्या है आपका फैसला, क्या राय है, उसके साथ सोशल डेमोक्रेटिक पार्टी ऑफ इंडिया है. ಇನ್ನು ಹೇಳ್ತದೆ ಸಂವಿಧಾನ, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆ ಎಲ್ಲಿದೆ? 75 ವರ್ಷದಲ್ಲಿ ಸ್ಥಾನಮಾನದ ಅವಕಾಶತೆ ಎಲ್ಲಿದೆ? ಎಲ್ಲಿದ್ದಾರೆ ಉನ್ನತ ಹುದ್ದೆಗಳಲ್ಲಿ? IAS IPS ಗಳಲ್ಲಿ ಎಲ್ಲಿದ್ದಾರೆ? ಹಿಂದುಳಿದವರು, ದಲಿತರು, ಮುಸಲ್ಮಾನರು. ಸಾಚಾರ್ ವರದಿಯಲ್ಲಿ ಹೇಳಿರುವಂತದ್ದು ನಮಗೆ ಗೊತ್ತಿದೆ ಏನಿದೆ ಅಂತ ಹೇಳಿ. ಇನ್ನು ಸಂವಿಧಾನ ಹೇಳ್ತದೆ ಐಕ್ಯತೆ ಮತ್ತು ಭ್ರಾತೃತ್ವವನ್ನು ಪ್ರೋತ್ಸಾಹಿಸಬೇಕು ಅಂತ ಹೇಳಿ. ಅಖಂಡ ಭಾರತವನ್ನ ನಿರ್ಮಾಣ ಮಾಡಬೇಕಾದ್ರೆ ಐಕ್ಯತೆ ಮತ್ತು ಭ್ರಾತೃತ್ವವನ್ನು ಪ್ರೋತ್ಸಾಹಿಸಬೇಕು ಬರ್ತದೆ. ಧರ್ಮ ತಾರತಮ್ಯ, ಜಾತಿ ತಾರತಮ್ಯ ಮಾಡಬಾರದು ಅಂತ ಹೇಳ್ತಾರೆ. ಆದ್ರೆ ಇವತ್ತಿನ ಪರಿಸ್ಥಿತಿ ಏನು? ಇವತ್ತಿನ ಸರ್ಕಾರದ ಅಜೆಂಡಾಗಳೇನು? ಜಾತೀಯತೆ, ಧರ್ಮ ತಾರತಮ್ಯ, ಧರ್ಮವನ್ನ ಟಾರ್ಗೆಟ್ ಮಾಡ್ತಾ ಇರುವಂತದ್ದು ಸರ್ಕಾರವೇ ಟಾರ್ಗೆಟ್ ಮಾಡ್ತಾ ಇದೆ. ಇವತ್ತು ನಿಮಗೆ ಗೊತ್ತಿದೆ, ಆಂಟಿ ಕನ್ವರ್ಷನ್ ಬಿಲ್ ಅನ್ನ ತಂದ್ರು, ಮತಾಂತರ ನಿಷೇಧ ಕಾನೂನು. ಆಂಟಿ ಕನ್ವರ್ಷನ್ ಬಿಲ್ ಅನ್ನ ತಂದ್ರು. ಆಂಟಿ ಕನ್ವರ್ಷನ್ ಬಿಲ್ ಅಲ್ಲಿ ಏನ್ ಹೇಳ್ತದೆ? ಈ ಆಂಟಿ ಕನ್ವರ್ಷನ್ ಬಿಲ್ ತರಬೇಕಾದ್ರೆ ಸರ್ಕಾರ ಹೇಳಿದ್ದು ಬಲವಂತದ ಮತಾಂತರ ಆಗ್ತಾ ಇದೆ. ನಾನು ಪ್ರಶ್ನೆ ಮಾಡ್ತೇನೆ ರಾಜ್ಯ ಸರ್ಕಾರಕ್ಕೆ ಮತ್ತು ವಿರೋಧ ಪಕ್ಷಗಳಿಗೆ, ಬಲವಂತರ ಮತಾಂತರ ಆಗಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಬಲವಂತ ಮತಾಂತರದ ಎಷ್ಟು FIR ಆಗಿದೆ ಅಂತ ಹೇಳಿ ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡಬೇಕಾಗಿತ್ತು ನಮ್ಮ MLAಗಳು. ಬಲವಂತದ ಮತಾಂತರದ ಎಷ್ಟು FIR ಕರ್ನಾಟಕ ರಾಜ್ಯದಲ್ಲಿ ಆಗಿದೆ? ಯಾರು ದೂರು ಕಟ್ಟಿದ್ದಾರೆ ಬಲವಂತದ ಮತಾಂತರದ್ದು? ಆದ್ರೆ ವಿರೋಧ ಪಕ್ಷಗಳು ಕೂಡ ನಿಷ್ಕ್ರಿಯಗೊಂಡಿದೆ. ಇನ್ನು ಬಲವಂತರ ಮತಾಂತರದ ಬಗ್ಗೆ ಆ ಕಾನೂನು ಏನ್ ಹೇಳ್ತದೆ ಅಂತೇಳಿ, ಬಲವಂತರ ಮತಾಂತರ ಆದ್ರೆ ಆಗುತ್ತೆ ಅಂತ ಹೇಳಿ ಯಾರು ಬೇಕಾದ್ರೂ ಕಂಪ್ಲೇಂಟ್ ಕೊಡ್ಬೋದು. ಅವರ ಫ್ರೆಂಡ್ ಕೊಡಬಹುದು, ಕೊಲೀಗ್ ಕೊಡಬಹುದು, ಯಾರು ಬೇಕಾದ್ರೂ ಕೊಡಬಹುದು. ಇದು ಎಂತಹ ದುರವಸ್ಥೆ ನೋಡಿ. ಯಾರು ಬಲವಂತದ ಮತಾಂತರ ಆಗಿದೆ ಅಂತ ಯಾರು ವಿಕ್ಟಿಮ್ ಇದಾರೋ ಅವರು ಕಂಪ್ಲೇಂಟ್ ಕೊಡಬೇಕೇ ಹೊರತು ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟರೆ ತಗೋಬೇಕು ಅನ್ನೋಂಥದ್ದು ಎಂತಹ ಕಾನೂನು ಇದು? ಇದನ್ನ ವಿರೋಧ ಪಕ್ಷಗಳು ಪ್ರಶ್ನೆ ಮಾಡ್ತಾ ಇಲ್ಲ ಅನ್ನೋಂಥದ್ದು ಈ ದೇಶದ ದುರಂತ. ಇನ್ನು ಅಚ್ಚೇ ದಿನ್ ಲಾಯೆಂಗೆ, ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್ ವಿಕಾಸ್ ಅಂತ ಹೇಳಿದಂತ ಬಿಜೆಪಿ ಈ ನಾಡಿನಲ್ಲಿ ಬಂದಂತ ಮಾಡಿದ್ದಾದ್ರೂ ಏನು? ಮುಸ್ಲಿಂ ವಿರೋಧಿ, ದಲಿತ ವಿರೋಧಿ, ಕ್ರಿಸ್ತ ವಿರೋಧಿ, ಬಡವರ ವಿರೋಧಿ ಪಾಲಿಸಿಗಳನ್ನು ತಂದಿದೆಯೇ ಹೊರತು ಜನರಿಗಾಗಿ ಏನನ್ನು ಕೂಡ ಮಾಡಿಲ್ಲ ಅನ್ನುವಂಥದ್ದು ಈ 8 ವರ್ಷದಲ್ಲಿ ನಮಗೆ ಸಾಬೀತಾಗಿದೆ. ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು. 8 ವರ್ಷಕ್ಕೆ 16 ಕೋಟಿ ಉದ್ಯೋಗ ಬೇಕಾಗಿತ್ತು. ಎಷ್ಟು ಉದ್ಯೋಗ ಸಿಕ್ಕಿದೆ ನಮ್ಮ ಜನರಿಗೆ? ಇದಕ್ಕಾಗಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಜನಾಧಿಕಾರದ ಬಗ್ಗೆ ಒತ್ತಿ ಹೇಳುವುದು, ಜನಾಧಿಕಾರದ ಸಮಾವೇಶದ ಉದ್ದೇಶ
ಈ ದೇಶದಲ್ಲಿರುವಂತಹ ರಾಜಕೀಯ ಪಕ್ಷಗಳು, ನಾವು ನಂಬಿಕೊಂಡಂತಹ ರಾಜಕೀಯ ಪಕ್ಷಗಳು ಜನರ ವಿಚಾರದಲ್ಲಿ, ಜನರ ಬಗ್ಗೆ, ಬಡವರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ ಕಾಳಜಿ ವಹಿಸೋದಿಲ್ಲ. ಅವರು ಅವರದೇ ಆದಂತಹ ರಾಜಕೀಯ ಮಾಡ್ತಾರೆ. ಜನರಿಗೆ ಅಧಿಕಾರ ಸಿಗಬೇಕು, ಜನರು ಬಲಶಾಲಿಗಳಾಗಬೇಕು, ಜನರು ಗಟ್ಟಿಯಾಗಬೇಕು, ಜನರು ಪ್ರಶ್ನೆ ಮಾಡಬೇಕು, ಜನರು ಈ ಅನ್ಯಾಯದ ವಿರುದ್ಧ ಎದ್ದೇಳಬೇಕು. ಅದಕ್ಕಾಗಿ ನೀವು SDP ಯೊಂದಿಗೆ ಕೈ ಜೋಡಿಸಬೇಕು. ಅದಕ್ಕಾಗಿ ಆಗಿರ್ತದೆ ಜನಾಧಿಕಾರ ಸಮಾವೇಶ. कर्नाटक में जो हुकूमत आज चल लेकर है, जैसा कि आपको मालूम है 2018 में जो हुकूमत आप हम सब मिलके सेक्युलर पार्टीज बोलकर वोट दिए, किसको वोट दिए? किसी को मेजॉरिटी नहीं आया, कांग्रेस और JDS का हुकूमत आया, जॉइंट हुकूमत। उसके बाद क्या हुआ? 1 साल कुमार स्वामी मुख्यमंत्री बने। उसके बाद क्या हुआ? 14 कांग्रेस का MLA, 3 JDS का MLA, आपका सेक्युलर वोट लेने वाले सेक्युलर लीडर्स इंक्लूडिंग रोशन बेग बीजेपी को चला गए। उसलिए आज बीजेपी का हुकूमत है। मुअज़्ज़िज़ उलमा किराम, मैं आपको रिक्वेस्ट करता हूं, इलेक्शन के टाइम में उलमा किराम, आप लोग हम लोग को बुलाते हैं, इंटरव्यू लेते हैं, आप क्या करते हैं या नहीं करते हैं? अब वोट बट गया तो बीजेपी आ जाएगा। अब बीजेपी को कौन लाया? बीजेपी को कौन लाया? हमारा उलमा किराम पूछना चाहिए, बीजेपी का हुकूमत कौन लाया? कांग्रेस ने लाया, JDS ने लाया, SDP ने नहीं लाया। उस टाइम में एडवोकेसी करते हैं बड़े बड़े IPS लोग, रिटायर्ड IAS लोग, लैपटॉप लाके हर मस्जिद में चलाते हैं। ये बार भी आएंगे वो लोग, वोट बटना नहीं बोलकर कांग्रेस को एडवोकेट करते हैं। मैं पूछना पाता हूं ये IPS IAS वाले, अरे आपका औकात क्या? आप जब वर्दी में आपका चैम्बर में बैठे थे, सलाम अस्सलाम वालेकुम बोले तो वालेकुम सलाम बोलने आप हिचकिचाते थे। ऐसे लोग मुसलमान के हमदर्द अभी। मैं पूछना चाहता हूं ये रिटायर्ड IAS IPS कांग्रेस को बैटिंग करने वाले, तुम जब IAS थे, तुम जब IPS थे, कितने नौजवान को तुम नौकरी दिए, क्या मदद किए? जो जेलों में सड़ रहे थे हमारे नौजवान, क्या किए उन लोगों के बारे में? ये पूछना चाहिए उलमा किराम। मस्जिद का जिम्मेदार जब ये लैपटॉप लेके मस्जिद को आएंगे दिखाने के लिए वोट बटने का स्टोरी, तब पूछना चाहिए आप क्या किए इस कौम के लिए। पूछना चाहिए जब हिजाब का मामला आया, अजान की मामला आया, एंटी कन्वर्शन का मामला आया, सोशल बॉयकॉट का मामला आया, कहां थे ये लोग? ये लीडर्स, ये महाज वाले, ये IPS वाले, ये IAS वाले, ये कांग्रेस को JDS को बैटिंग करने वाले, हमारे नौजवान जेलों के जाने का टाइम, हमारे नौजवान मारो खाने का टाइम, जब कहां थे ये लोग? पूछना है उलमा किराम। बीजेपी अराजकते, 40% ಕಮಿಷನ್ ಇತಿಹಾಸದಲ್ಲಿ, ಇಡೀ ಭಾರತದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಪತ್ರ ಬರೀತದೆ. ಕರ್ನಾಟಕ ರಾಜ್ಯದ ಬಿಜೆಪಿ MLAಗಳು MP ಗಳು 40% ಕಮಿಷನ್ ತಗೊಳ್ತಾರೆ. कितना? 40%। जो आपका सड़कें होता है ना, 1 लाख का सड़क को 1 लाख सैंक्शन हुआ तो 40,000 किसे देना? MLA को, MP को देना। उन्होंने प्रॉपर्टियां यहां नहीं बनाते, याद रख लेना तुम्हें। हैदराबाद में, गुजरात में, दुबई में बिजनेस बनाते। जो आपका कौम का नुमाइंदा बोलकर वोट डालने वाले आपका MLA आपका नहीं रहेंगे, याद रख लो। उनका प्रॉपर्टी बचाना है, उनका MLA सीट बचाना है, उनके बाद उनका बेटे को, बेटियां को, भाइयों को MLA बनाना है। यह है उनका एजेंडा, आवाम की एजेंडा नहीं है। मगर सोशल डेमोक्रेटिक पार्टी ऑफ इंडिया का एजेंडा आप है, आपके लिए हम पार्टी बनाए।
कान खोलकर सुन लो नौजवानों और मेरा मां बहनों, ये पार्टी आपके लिए बनाया है। आप 70 पर 5 साल का मुसलमानों का, दलितों का, आदिवासियों का दर्द हम देखे हैं, नाइंसाफी हम देखे हैं। हमारे लाखों नौजवान बेकसूर जेलों में है, रो रहे हैं। वो मां बहनों का जो खून बसा रहे वो हम देख रहे हैं। वो दर्द का नाम है सोशल डेमोक्रेटिक पार्टी ऑफ इंडिया। क्योंकि हम लोग इरादा कर कर आए हैं। 70 पर 5 साल जो हम लोग को गुलामी में रखे थे, उस गुलामी को हम नहीं सहेंगे। अपना तकदीर हम बनाएंगे इंशाअल्लाह। हमारे तकदीर बनाने के लिए किसी पार्टी के पीछे हम नहीं जाएंगे। खुद हमारा तकदीर इंशाअल्लाह अल्लाह के फजलों से हम लिखेंगे, इतिहास हम लिखेंगे इंशाअल्लाह। भाइयों बुजुर्गों, वक्त हो गया, ज्यादा वक्त मैं नहीं लेता। ये पार्टी आपका है, ये पार्टी आपके लिए है, ये पार्टी हमारे आने वाले नस्लों की है, ये पार्टी आने वाले नस्ल का उम्मीद है, ये पार्टी आपका बच्चों का फ्यूचर है। समझ लो, अब्दुल मजीद को एमएलए बनना, एमके फैजी को एमपी बनना, यह मकसद नहीं है। क्यों आप लोग नहीं समझते? अपने एक ताकत को आगे बढ़ने को क्यों पीछे हटते हैं आप जब इलेक्शन आते हैं? भाइयों बुजुर्गों दोस्तों, बहुत अफसोस के साथ कहना पड़ता है, बार बार बोलते हैं एसडीपी वाले बहुत अच्छे काम करते हैं, दुआ करेंगे, बहुत दुआ करेंगे आप लोग, मगर वोट डालने का टाइम क्या करेंगे आप? वोट डालने का टाइम क्या करेंगे? हाँ अल्हम्दुलिल्लाह खुशी हम लोग को दुआ मिल जाएंगे, मगर हमारे बच्चों का मुस्तकबिल नहीं मिलेगा। दुआओं से, वोटों से मुस्तकबिल तकदीर बदलता है। वोटों को सही इस्तेमाल करो। न देखो कौन आया, कौन हारा, कौन जीता, सब आ गया। नरेंद्र मोदी आ गया, सब बीजेपी जो है आने वाले सब आ गए। बीजेपी नहीं आए तो खरीद लेंगे वो लोग, मुसलमान एमएलए को खरीद लेंगे वो लोग। क्यों उनका पीछे पड़ते हो? आपका पार्टी, आपका तकदीर आप बनाओ, आपका फ्यूचर आप बनाओ, आपका बच्चों का फ्यूचर है। मैंने और एक बार बताता हूं, ये आपके पार्टी है, संभालो इसको। अब्दुल मजीद नहीं रहेगा, हन्नान भाई नहीं रहेगा, एक क्वेश्चन नहीं है। इस पार्टी को, इस तहरीक को, इस फ्लैग को संभालो, आगे बढ़ाओ, ताकतवर बनो। क्योंकि आपके लिए पार्टी बनाए, आपके लिए हम जेलों को जाने के तैयार है। हमारे लोग जेलों में है, आपके लिए जेलों को चोरी कर कर नहीं है, आपके बारे में हक आवाज बुलंद करने के लिए जेलों में है, आपके लिए मरने के लिए तैयार है हम लोग। यह है सोशल डेमोक्रेटिक पार्टी ऑफ इंडिया। क्यों हम लोग को नहीं पहचानते आप लोग? भाइयों बुजुर्गों दोस्तों, शायद वक्त हो गया है। मैं एक बात कहना चाहता हूं, बहुत सारे लोगों को बहुत अफसोस है। मैसूर का अभी हाल ही में 10 दिन पहले हमारे फारूकिया गर्ल्स हाई स्कूल बंद हुआ। एक एडेड स्कूल था, गवर्नमेंट में उसको बंद किया। एक एडेड स्कूल 30-40 साल चल लेकर था, हुकूमत ने बंद किया। इसमें जो ट्रस्ट वाले थे उनका भी लापरवाही था, क्योंकि 1992 में लीज एग्रीमेंट हुआ था। जब 99 में इनको लीज एग्रीमेंट का वायलेशन करे, जब इनको नोटिस आया था 2 साल टाइम, वो 2 साल में उन्होंने दूसरा बिल्डिंग बनाना था, नहीं बनाए। उसके बाद 1992 to 2002 20 इयर्स, 20 साल हुकूमत में कुछ नहीं किया। ये ट्रस्ट वाले दूसरा एक बिल्डिंग बना के शिफ्ट करना था, वो नहीं किए। परसों लाख लगाए। लाख लगाने के बाद 5 दिन हमारे बच्चियां, 150 बच्चियां बारिश में बिगलो कर एहतिजाज करे। आपके कौम के नुमाइंदा बोलने वाला कहां था? एक तो दर्द होना चाहिए ना एक नुमाइंदा को। हमारे बच्चियां, क्या कसूर था वो बच्चियों का?
मैनेजमेंट का, हुकूमत का प्रॉब्लम है तो ये बच्चे का कसूर क्या है? इनको क्या मालूम है? कोर्ट क्या मालूम है इनको? कुछ भी इनको मालूम नहीं है। तो इसलिए वो लोग उनका बारे में उसके बाद हमारे एमएलए साहब प्रेस कॉन्फ्रेंस करते हैं कि हो गया, बंद हो गया स्कूल, अभी आप निजामिया को जमो, दूसरा स्कूल को जमो, दूसरा प्राइवेट स्कूल को जमा। अरे आप कौन होते हैं एमएलए को ये बताने के लिए? 1 महीने पहले बीईओ यही ऑफर दिया था, कोई भी गवर्नमेंट स्कूल को जमाने के लिए मैं तैयार हूं, बीईओ बोला था। वही बात बोलने के लिए आप एमएलए क्यों है? आप बोलते हैं कि मुझे मालूम था, इसका रिकॉग्निशन खत्म हो गया। क्यों आप ऐसे एमएलए बन के हमारा स्कूल का इदारे को बचाना था ना? 1000 डिफरेंसेस रहेंगे आपको और उस ट्रस्ट को। मरहूम हजीज सेठ साहब बनाए थे वो ट्रस्ट को, फरूकिया आर्मी ट्रस्ट को। ये आपका इदारा बचाना था ना आप। ये लीज कैंसल हुआ है, आपको मालूम था? आप मिनिस्टर थे, एजुकेशन मिनिस्टर। अगर आप एक सिग्नेचर डालते तो अलग रिलीज और एग्रीमेंट कर सकते थे। आप बोलते हो गवर्नमेंट डैमेज है। अरे आप मिनिस्टर थे, एजुकेशन का मिनिस्टर, तब डैमेज नहीं आया, तब नया बिल्डिंग नहीं बन सकते थे आपको। आज बोलते हैं बिल्डिंग वीक है, निजामिया स्कूल को जमो, वो अबे और कौन, आप कौन होते हैं दूसरे स्कूल को जमाने वाले? वो बच्चों का, पेरेंट्स का फ्रीडम है, वो कहीं भी जमाएंगे। तो इंशाल्लाह हम गवर्नमेंट के ये डिमांड करते हैं। इंशाल्लाह कल से आपको एहतजाज शुरू होगा हमारा, इस स्कूल को बचाने के लिए इंशाल्लाह हम एहतजाज शुरू करेंगे इंशाल्लाह। और हमारा जो हक का लड़ाई, इंसाफ का लड़ाई जो जारी रहेगा, मैं उम्मीद करता हूं आप लोग सोच और समझ के साथ इस तहरीक को साथ देंगे, अपना बनाएंगे। इतना ही कहते हुए मैं बात को खत्म करता हूं। जय हिंद, जय एसडीपीआई, जय भीम।